ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಪವಿತ್ರಾತ್ಮರಿಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆಗಳು 39. ಇದರ ಟೈಟಲ್ ವೈರಾಗಿಯ ರೋದನೆ. ಅಂದರೆ ಒಂದು ಬಹಳವಾದ ಕಷ್ಟ ಸಂಕಟದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಆ ಒಂದು ತೀಕ್ಷ್ಣತೆಯಲ್ಲಿ ದೇವರೊಟ್ಟಿಗೆ ಮಾತನಾಡುವಂತ ಒಂದು ಸಂಭಾಷಣೆ. ನಾ ಇಂತೆಂದುಕೊಂಡೆ, ಜಾಗರೂಕನಾಗಿರುವೆ, ಜಿವ್ವೆ ಪಾಪಕ್ಕೆ ಎಳೆಯದಂತೆ. ಯಾವುದರಲ್ಲಿ ಜಾಗರೂಕನಾಗಿರುವೆ? ಜಿವ್ವೆ ಅಂದರೆ ನಾಲಿಗೆ. ನನ್ನ ನಾಲಿಗೆ ನನ್ನನ್ನು ಪಾಪಕ್ಕೆ ಸೆಳೆಯದಂತೆ ನಾನು ಜಾಗರೂಕನಾಗಿರುವೆ. ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆ ದುರ್ಜನರ ಮುಂದೆ. ದುಷ್ಟ ಜನರ ಮುಂದೆ ನನ್ನ ಬಾಯಿಗೆ ಕುಕ್ಕೆ ಅಂದ್ರೆ ಬೀಗ ಹಾಕಿಕೊಂಡಿರುವೆ. ನನ್ನ ನಾಲಿಗೆ ಪಾಪಕ್ಕೆ ಸೆಳೆಯದಂತೆ ನಾನು ಜಾಗರೂಕನಾಗಿರುವೆ. ದುರ್ಜನರು ನನ್ನ ವಿರುದ್ಧ ಮಾತನಾಡುವಾಗ ನಾನು ನನ್ನ ಬಾಯಿಗೆ ಬೀಗ ಹಾಕಿಕೊಂಡಿರುತ್ತೇನೆ. ಪ್ರಭು ಯೇಸುವನ್ನು ಕಲ್ವಾರಿ ಶಿಲುಬೆ ಮೇಲೆ ಜಡಿಯುವಾಗ ಹಿಂಸಿಸಿದರು, ನೋಯಿಸಿದರು, ಪೀಡಿಸಿದರು, ಅವಾಚ್ಯ ಪದಗಳಿಂದ ಮಾತನಾಡಿದರು. ಆದರೂ ಪ್ರಭು ಯೇಸು ಮೌನವಾಗಿದ್ದರು. ಅವರಿಗೆ ಎದುರಾಗಿ ಏನನ್ನೂ ಮಾತನಾಡದೆ ಎಲ್ಲವನ್ನ ಮೌನವಾಗಿ ಸಹಿಸಿಕೊಂಡರು. ಆ ಶೋಧನೆಯನ್ನು, ಕಷ್ಟ ಸಂಕಟವನ್ನ ಮೌನವಾಗಿ ಸಹಿಸಿಕೊಂಡ ಕಾರಣ ಅದರ ಪ್ರತಿಫಲ ಸ್ವರ್ಗಲೋಕದಲ್ಲಿ ಸಿಂಹಾಸನ ರೂಢನಾಗುವಂತ ಒಂದು ಅಭಿಷೇಕ. ಇವತ್ತು ನಮ್ಮ ನಾಲಿಗೆ ದುಡುಕಿ ಮಾತನಾಡಬೇಡ, ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಮಾತನಾಡುವುದಕ್ಕೆ ಮೊದಲು ನಿಧಾನಿಸು. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ, ದೇವಾ ನನ್ನ ಬಾಯಿ ಮಾತು, ನನ್ನ ಹೃದಯದ ಧ್ಯಾನ ನಿನಗೆ ಮೆಚ್ಚುಗೆಯಾಗಿರಲಿ ಎಂಬುದಾಗಿ. ಮೌನವಿದ್ದೆ, ಸನ್ನುಡಿಯದೆಯೂ ಸುಮ್ಮನಿದ್ದೆ, ಉಲ್ಬಣಿಸುತ್ತಿತ್ತು ವೇದನೆ ಎಡೆಬಿಡದೆ. ನಾನು ಮೌನವಾಗಿದೆ, ಒಳ್ಳೆ ಮಾತುಗಳನ್ನು ಸಹ ನಾನು ಮಾತನಾಡಲಿಲ್ಲ, ವಾದ ವಿವಾದ ಮಾಡಲಿಲ್ಲ, ನಾನು ಸುಮ್ಮನಿದ್ದೆ. ಆದರೆ ನನ್ನ ಹೃದಯದಲ್ಲಿ ವೇದನೆ ಉಲ್ಬಣಿಸುತ್ತಿತ್ತು, ಎದೆಯ ತಾಪ ಹೆಚ್ಚಿತು, ಚಿಂತೆ ಕಾವೇರಿತು. ಆಗ ತಾನೇ ಬಾಯಿ ತೆರೆದೆ ನಾನಿಂತೆಂದು. ಎದೆಯ ತಾಪ, ನನ್ನ ಹೃದಯದಲ್ಲಿ ಬೆಂಕಿ ಉರಿಯುವಂತಾಯಿತು. ನನ್ನ ಹೃದಯದಲ್ಲಿ ಬೆಂಕಿ ಉರಿದಂತ ಅನುಭವ. ನನ್ನಿಂದ ಅದನ್ನು ಸಹಿಸಿಕೊಳ್ಳಲಾರದೆ ನಾನು ಮಾತನಾಡಲು ಪ್ರಾರಂಭ ಮಾಡಿದೆ ಎಂಬುದಾಗಿ. ಈ ಹೃದಯದಲ್ಲಿ ತಾಪ, ಹೃದಯದಲ್ಲಿ ಬೆಂಕಿ, ಅದನ್ನು ಸಹಿಸಿಕೊಳ್ಳಲಾಗದಂತ ಒಂದು ಅನುಭವ ಅಂತ ಹೇಳುವಾಗ ಈ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಪ್ರವಾದಿ ಯೆರೆಮೀಯನ ಗ್ರಂಥ 20ನೇ ಅಧ್ಯಾಯ ವಚನ 7ರಿಂದ ಬಹಳ ಚೆನ್ನಾಗಿದೆ. ಹೇ ಸರ್ವೇಶ್ವರ, ನೀವು ನನ್ನನ್ನು ಮರುಳಾಗಿಸಿದಿರಿ, ನಾನು ಮರುಳಾದೆ. ನೀವು ನನ್ನನ್ನು ಗೆದ್ದು ಬಿಟ್ಟಿರಿ, ನೀವು ನನಗಿಂತ ಬಲಿಷ್ಠರಲ್ಲವೇ? ಎಲ್ಲರೂ ನನ್ನನ್ನು ಅಣಕಿಸುವವರೇ, ದಿನವೆಲ್ಲ ನಾನು ಅಪಹಾಸ್ಯಕ್ಕೆ ಬಲಿಯಾದೆ. ಯೆರೆಮೀಯ ಪ್ರವಾದಿಯ ಮಾತುಗಳು. ಹೇ ದೇವ, ನೀನು ನನ್ನನ್ನು ಕರೆದೆ, ನಾನು ನಿನ್ನ ಪ್ರೀತಿಗೆ ಮರುಳಾಗಿ ಬಿಟ್ಟೆ, ನೀನು ನನ್ನನ್ನು ಗೆದ್ದು ಬಿಟ್ಟೆ. ಇವತ್ತು ನಾವು ಸಹ ದೇವರ ಸೇವೆ, ಯೇಸುವನ್ನ ಪ್ರೀತಿಸಲು ಪ್ರಾರಂಭ ಮಾಡುವಾಗ ಅವರ ಆಕರ್ಷಣೀಯಕ್ಕೆ ಒಳಗಾಗಿ ನಮ್ಮನ್ನು ಅವರು ಗೆದ್ದು ಬಿಡುತ್ತಾರೆ. ಎಲ್ಲರೂ ನನ್ನನ್ನು ಅಣಕಿಸುವವರೇ, ದಿನವೆಲ್ಲ ಅಪಹಾಸ್ಯ ಮಾಡುವವರೇ. ನನ್ನ ಮಾತೆಲ್ಲ ಕಿರುಚಾಟ, ಹಿಂಸಾಚಾರ, ಕೊಳ್ಳೆ, ಇವೇ ನನ್ನ ಕೂಗಾಟ. ಸರ್ವೇಶ್ವರನ ವಾಕ್ಯವನ್ನು ನಾನು ಸಾರಿದೆ, ಜನರ ನಿಂದೆ ಪರಿಹಾಸ್ಯಕ್ಕೆ ಗುರಿಯಾದೆ. ಸರ್ವೇಶ್ವರನ ವಾಕ್ಯವನ್ನು, ಸತ್ಯವನ್ನು ಸಾರಿದ ಕಾರಣ ನಾನು ನಿಂದೆಗೆ, ಪರಿಹಾಸ್ಯಕ್ಕೆ, ಜನರ ದೂಷಣೆಯ ಮಾತುಗಳಿಗೆ ಗುರಿಯಾದೆ. ಸರ್ವೇಶ್ವರನ ವಿಷಯವನ್ನು ಪ್ರಕಟಿಸೆನು, ಅವರ ಹೆಸರಿನಲ್ಲಿ ಇನ್ನು ಮಾತಾಡೆನು ಎಂದುಕೊಂಡೆನಾದರೆ ನನ್ನ ಹೃದಯದೊಳು ಸಂಕಟ ಉಂಟಾಗುತ್ತದೆ. ಸುಡುಬೆಂಕಿ ನನ್ನ ಎಲುಬುಗಳಲ್ಲಿ ಅಡಗಿದೆಯೋ ಎಂಬಂತೆ ಅದನ್ನು ತಡೆದು ದಣಿದಿರುವೆ, ಇನ್ನು ಸಹಿಸಲಾಗದಿದೆ. ಇನ್ನು ನಾನು ಮಾತನಾಡುವುದಿಲ್ಲ, ಸರ್ವೇಶ್ವರನ ವಾಕ್ಯವನ್ನ ನಾನು ಸಾರುವುದಿಲ್ಲ, ಈ ಜನರಿಗೆ ನಾನು ಸತ್ಯವನ್ನ ಹೇಳಲು ಹೋಗುವುದಿಲ್ಲ, ಇನ್ನು ಮೇಲೆ ನಾನು ಸೇವೆ ಮಾಡುವುದಿಲ್ಲ, ಇನ್ನು ಮೇಲೆ ನಾನು ಪ್ರಾರ್ಥನೆ ಮಾಡುವುದಿಲ್ಲ. ಎಲ್ಲರ ನಿಂದೆ, ಅಪಹಾಸ್ಯಕ್ಕೆ ನಾನು ಗುರಿಯಾಗಿದ್ದೇನೆ, ನನಗೆ ಇದು ಬೇಡ ಎಂದು ನಾನು ಸುಮ್ಮನಾದರೆ ನನ್ನ ಹೃದಯದಲ್ಲಿ
ಬೆಂಕಿ ಉರಿಯಲು ಪ್ರಾರಂಭವಾಗುತ್ತಿದೆ. ನನ್ನ ಎಲುಬುಗಳಲ್ಲಿ ಸುಡು ಬೆಂಕಿ ಅಡಗಿದೆಯೋ ಎಂಬಂತೆ ನನ್ನ ದೇಹವೆಲ್ಲ ಸಂಕಟ ಪಡುತ್ತಿದೆ. ಆದ್ದರಿಂದ ಇನ್ನು ಸುಮ್ಮನಿರೇನು, ನಾನು ಮಾತನಾಡುವೆನು. ದೇವರ ವಾಕ್ಯ ಬೆಂಕಿಗೆ ಸಮಾನ. ಯೆರೆಮೀಯ 5:14 ದೇವರ ವಾಕ್ಯ ನುಡಿಯುತ್ತೆ, ಇಗೋ ನನ್ನ ವಾಕ್ಯವನ್ನು ನಿನ್ನ ಬಾಯಿಯಲ್ಲಿ ಇಟ್ಟಿದ್ದೇನೆ, ಅದು ಬೆಂಕಿಗೆ ಸಮಾನ, ಈ ಜನರನ್ನ ಕಟ್ಟಿಗೆಯನ್ನಾಗಿ ಮಾರ್ಪಡಿಸುತ್ತೇನೆ. ಬಾಯಿಂದ ಹೊರಟು ಬರುವ ವಾಕ್ಯವೆಂಬ ಬೆಂಕಿ ಆ ಕಟ್ಟಿಗೆಯನ್ನು ಸುಟ್ಟು ಬಿಡುತ್ತದೆ ಎಂಬುದಾಗಿ. ಯೆರೆಮೀಯ 23:29 ನಾವು ನೋಡುತ್ತೇವೆ, ದೇವರ ವಾಕ್ಯ ಬೆಂಕಿಗೆ ಸಮಾನ, ಬಂಡೆಯನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನ. ಆ ವಾಕ್ಯದಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆ ವಾಕ್ಯ ಎಲ್ಲವನ್ನ ಸುಟ್ಟು ಶುದ್ಧೀಕರಿಸುತ್ತದೆ. ಬೆಂಕಿ ನಾಶ ಮಾಡುವ ಬೆಂಕಿ ಮಾತ್ರವಲ್ಲ, ನಮ್ಮಲ್ಲಿರುವ ಅಶುದ್ಧತೆಯನ್ನ ಸುಟ್ಟು ನಮ್ಮನ್ನು ಶುದ್ಧೀಕರಿಸುವ ಬೆಂಕಿ. ಬಂಡೆ ಅಂದ್ರೇನು? ಎಂಥ ಕಠಿಣವಾದ ವ್ಯಕ್ತಿಗಳನ್ನು ಸಹ, ಎಂಥ ಕಠಿಣವಾದ ಹೃದಯವನ್ನು ಸಹ ದೇವರ ವಾಕ್ಯ ಸುತ್ತಿಗೆಯಂತೆ ಬಡಿದು ಅದನ್ನು ಮಾರ್ಪಡಿಸುವ ಶಕ್ತಿ ಉಳ್ಳದಾಗಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಮಾತನಾಡಿ, ದೇವರ ಪ್ರಸನ್ನತೆಗೆ ಬನ್ನಿ. ದೇವರ ವಾಕ್ಯ ಎಲ್ಲವನ್ನು ಮಾರ್ಪಡಿಸುತ್ತದೆ ಎಂಬುದಾಗಿ. ಇದೇ ಘಟನೆ ನಾವು ಮತ್ತೊಂದು ಕಡೆ ನಾವು ನೋಡ್ತೇವೆ. ಎಮ್ಮಾವು ಗ್ರಾಮದಲ್ಲಿ ಶಿಷ್ಯರಿಬ್ಬರು ಯೇಸು ಅವರೊಟ್ಟಿಗೆ ಮಾತನಾಡಿದ ಮೇಲೆ ಮನೆಗೆ ಬಂದು ಹೇಳುತ್ತಾರೆ, ಯೇಸು ದೇವರ ವಾಕ್ಯವನ್ನ ನಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾಗ ನಮ್ಮ ಹೃದಯದಲ್ಲಿ ಬೆಂಕಿ ಉರಿಯುತ್ತಿತ್ತಲ್ಲವೇ? ಕಾರಣ, ನಮ್ಮ ದೇವರು ದಹದಯಿಸುವ ಅಗ್ನಿಯಾಗಿದ್ದಾರೆ. ಇಸ್ರಾಯೇಲಿನ ಪರಂಜ್ಯೋತಿಯಾದ ದೇವರು ಅವರ ಅಗ್ನಿಯಿಂದ ನಮ್ಮನ್ನು ಸುಟ್ಟು ಶುದ್ಧೀಕರಿಸುವವರಾಗಿದ್ದಾರೆ. ಇಲ್ಲಿ ನಾನು ಮಾತನಾಡುವುದಿಲ್ಲ, ನನ್ನ ಬಾಯಿಗೆ ಬೀಗ ಹಾಕೊಳ್ತೀನಿ ಅಂತ ಹೇಳಿದಂತ ವ್ಯಕ್ತಿ ದಾವೀದ ಹೇಳ್ತಾನೆ, ಇಗೋ ನಾನೀಗ ಮಾತನಾಡುತ್ತೇನೆ. ನನ್ನ ಆಯಸ್ಸು 5ನೇ ವಚನ, ನನ್ನ ಆಯಸ್ಸು ಗೇಣುದ್ದ, ನಿನ್ನ ಎಣಿಕೆಗದು ಶೂನ್ಯ. ಮಾನವನ ಜೀವನ ಕೇವಲ ಉಸಿರಿಗೆ ಸರಿಸಮಾನ. ಮಾನವನು ಮೆರೆದಾಡುವೆನು ಮಾಯೆಯಂತೆ, ಅವನ ಸಡಗರವೆಲ್ಲವೂ ನಿರರ್ಥಕದಂತೆ. ಕೂಡಿಪನಾತ ಸಿರಿ, ಅದು ಯಾರಾಗುವುದೆಂದು ಅರಿಯದೆ. ಮನುಷ್ಯನ ಜೀವನ ಕಾಲ ಹೊಗೆ ಇದ್ದಂತೆ, ಕಣ್ಮರೆಯಾಗುವ ಹೊಗೆಗೆ ಸಮಾನ. ಸೂರ್ಯನ ಬಿಸಿಲೇರಲು ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ಆದರೆ ದೇವರ ವಾಕ್ಯ ಶಾಶ್ವತವಾಗುವುದು. ಮನುಷ್ಯನ ಜೀವನ ಹುಲ್ಲಿನಂತೆ, ಹೂವಿನಂತೆ, ಆದರೆ ಇದರ ಅರಿವು ಯಾರಿಗಿದೆ? ಅವರು ಕೂಡಿಟ್ಟ ಆಸ್ತಿ ಯಾರ ಪಾಲಾಗುವುದು? ಇಂತಿರಲು ಪ್ರಭು ನಾನೇತಕ್ಕೆ ಕಾದಿರಬೇಕು? ನೀನೇ ಅಲ್ಲವೇ ನನಗೆ ನಂಬಿಕೆ, ಇದು ಸಾಕು. ಮುಕ್ತಗೊಳಿಸೆನ್ನನು ಪ್ರಭು ಎಲ್ಲ ಅಪರಾಧಗಳಿಂದ, ಕಾದಿರಿಸೆನ್ನನು ಮೂರ್ಖರ ತಿರಸ್ಕಾರದಿಂದ. ಮೌನದಿಂದಿರುವೆ, ಬಾಯಿದೆರೆಯದಿರುವೆ, ನನಗೊದಗಿರುವುದು ನಿನ್ನಿಂದಲೇ ಅಲ್ಲವೇ? ಇವತ್ತು ದೇವರ ಸೇವೆ ಮಾಡುವಾಗ, ದೇವರ ವಾಕ್ಯ ಸಾರುವಾಗ, ಪ್ರಾರ್ಥನೆ ಮಾಡುವಾಗ, ಅನೇಕರು ಹೇಳ್ತಾರೆ ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗಲೇ ಗಲಾಟೆ ಜಾಸ್ತಿ ಆಗುತ್ತೆ, ಜಗಳ ಜಾಸ್ತಿ ಆಗುತ್ತೆ. ನಾನು ಉಪವಾಸವಿರುವಾಗಲೇ ನನ್ನ ಶರೀರದಲ್ಲಿ ಏನಾದರೂ ಆಯಾಸ ಕಾಣಿಸಿ ಬರುತ್ತೆ, ರೋಗಗಳು ಸ್ಟಾರ್ಟ್ ಆಗುತ್ತೆ ಅಂತ. ದೇವರ ಕಡೆಗೆ ನಾವು ತಿರುಗಿ ಬರಬಾರದೆಂದು ಅಂಧಕಾರ ಶಕ್ತಿಗಳು ಮಾಡುವ ದುಷ್ಟ ಕೆಲಸ ಇದು. ಅಂತ ಸಮಯದಲ್ಲಿ ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನನ್ನೊಳಗಿರೋ ಪವಿತ್ರಾತ್ಮರು ಬಲಾಢ್ಯರು ಎಂದು ಪರಿಶುದ್ಧಾತ್ಮರ ಶಕ್ತಿಯಿಂದ ನಮ್ಮ ವಿಶ್ವಾಸದ ಹೋರಾಟವನ್ನು ನಾವು ಮುಂದುವರಿಸಬೇಕು. ಪಾಪದ ಪ್ರಯುಕ್ತ ಮಾನವನು ಶಿಕ್ಷಿಸುವಾಗ ನುಸಿ ಹತ್ತಿದಂತೆ ನಾಶಪಡಿಸುವೆ ಅವನ ಅವಸ್ಥೆಯಾಗ. ಮಾನವನ ಜೀವನ ಕೇವಲ ಉಸಿರಿಗೆ ಸಮಾನ. ನನ್ನ ಮೊರೆಯ ಕೇಳು, ಪ್ರಾರ್ಥನೆಯನ್ನು ಆಲಿಸು, ಸುಮ್ಮನಿರದೆ ನನ್ನ ಕಂಬನಿಯನ್ನು ಈಕ್ಷಿಸು. ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ನೀಡು. ನನ್ನ ಕಣ್ಣೀರನ್ನ ನೋಡಿ ನನ್ನ ಕಣ್ಣೀರನ್ನ ಒರೆಸು. ಹೇ ಪ್ರಭು, ನಾನಿನ್ನ ಆಗುಂತಕನಯ್ಯ, ಪೂರ್ವಜರಂತೆ ನಾ ಪರದೇಶಿಯಯ್ಯ. ನ ಕಾಲವಾಗಿ ಕಣ್ಮರೆಯಾಗುವೆ ಇಲ್ಲಿಂದ, ಆ ಮುನ್ನ ಹೊರಳಿಸು ಕೋಪ ದೃಷ್ಟಿಯನ್ನು ನನ್ನಿಂದ. ನಾ ಬಾಳುವಂತೆ ಮಾಡು ಪ್ರಭು ಸಂತಸದಿಂದ. ನಾನು ಈ ಜಗತ್ತಿನಿಂದ ಕಣ್ಮರೆಯಾಗುವುದಕ್ಕೆ ಮೊದಲು ನನ್ನನ್ನು ಕನಿಕರದಿಂದ ನೋಡು. ನನ್ನ ಪ್ರಾರ್ಥನೆಯನ್ನು ಆಲಿಸು, ನನ್ನ ಕಣ್ಣೀರನ್ನು ಒರೆಸು, ನನ್ನ ದುರವಸ್ಥೆಯನ್ನು ನೀಗಿಸು. ನಾನು ಸಂತೋಷದಿಂದ ಈ ಲೋಕದಲ್ಲಿ ಜೀವಿಸುವಂತೆ ಮಾಡು. ಆಗ ನಿನ್ನ ನಾಮವನ್ನು ನಾನು ಮಹಿಮೆಪಡಿಸಿ ನಿನಗೆ ಸಾಕ್ಷಿಯಾಗಿ ಬಾಳುವೆನು ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಆ ವೈರಾಗ್ಯ, ಭಕ್ತಿ ವೈರಾಗ್ಯ, ನಾನು ಇಷ್ಟೆಲ್ಲ ಮಾಡಿದರು ನನಗೆ ಇಂಥ ಕಷ್ಟ ನಷ್ಟ ಪರಿಹಾಸ್ಯಕ್ಕೆ ಗುರಿಯಾದೆನಲ್ಲ ಎಂದು
ಆದರೆ ನನ್ನ ಯೇಸು ನನ್ನ ರಕ್ಷಕ ಅವೆಲ್ಲವುಗಳಿಂದ ನಮ್ಮನ್ನು ಬಿಡುಗಡೆ ಮಾಡಲು ಶಕ್ತರಾಗಿದ್ದಾರೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ದೇವರ ವಾಕ್ಯ ಬೆಂಕಿಗೆ ಸಮಾನ. ನಮ್ಮ ದೇವರು ದಹದಹಿಸುವ ಅಗ್ನಿಯಾಗಿದ್ದಾರೆ. ಅಂದು ಸೀನಾಯಿ ಪರ್ವತದ ಮೇಲೆ ಇಳಿದು ಬಂದಂತ ಬೆಂಕಿ, ಮೋಶೆಗೆ ಉರಿಯುವ ಪೊದೆಯಲ್ಲಿ ಕಾಣಿಸಿಕೊಂಡ ಬೆಂಕಿ, ಮೋಶೆ ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದ ಭೂಮಿ, ನಿನ್ನ ಕಾಲಿನ ಕೆರವನ್ನು ಬಿಟ್ಟು ಬಾ ಎಂದು ಕರೆದ ರೀತಿಯಲ್ಲಿ ಇಂದು ಆ ಚಪ್ಪಲಿಯನ್ನು ತೆಗೆದಿಡುವುದೆಂದರೆ ನಮ್ಮ ಸ್ವಂತ ಶಕ್ತಿ, ನಮ್ಮ ಸ್ವಂತ ಜ್ಞಾನ, ನಮ್ಮ ಬಲದಿಂದಲ್ಲ. ಅವೆಲ್ಲವನ್ನ ತೆಗೆದು ಪಕ್ಕಕ್ಕಿಟ್ಟು ದೇವಾ ಎಲ್ಲ ನಿನ್ನ ಕೃಪೆಯೇ ಎಂದು ಆ ಪವಿತ್ರ ಬೆಂಕಿಯ ಸಮೀಪಕ್ಕೆ ಹೋಗುವಾಗ ಅಲ್ಲಿಂದ ಜೀವಸ್ವರ ಆತನಿಗೆ ಹೊರಟು ಬಂದಿತು. ಬಲಹೀನನಾದ ಮೋಶೆಯನ್ನು ಬಲಶಾಲಿಯಾಗಿ ಮಾರ್ಪಡಿಸಿ ಇಸ್ರಾಯೇಲ್ ಜನಾಂಗವನ್ನು ಬಿಡುಗಡೆ ಮಾಡುವ ರಕ್ಷಕನನ್ನಾಗಿ ಈಜಿಪ್ಟ್ ದೇಶಕ್ಕೆ ಕಳುಹಿಸಲಾಯಿತು. ಒಬ್ಬ ಮನುಷ್ಯ ಮೋಶೆ ದೇವರೊಟ್ಟಿಗೆ ಮುಖಾಮುಖಿಯಾಗಿ ಸಂಧಿಸಿ ದೇವರ ಅಭಿಷೇಕದಿಂದ, ದೇವರ ವಾಕ್ಯದ ಶಕ್ತಿಯಿಂದ ತುಂಬಿದ ಕಾರಣ ಇಸ್ರಾಯೇಲ್ ಜನಾಂಗವನ್ನ ಬಿಡುಗಡೆ ಮಾಡಿ ಫರೋಹನನ್ನು, ಅವನ ಸೈನ್ಯವನ್ನು ಸದೆಬಡಿಯುವಂತೆ ರಕ್ಷಕನನ್ನಾಗಿ ದೇವರು ಮೋಶೆಯನ್ನು ಉಪಯೋಗಿಸಿದರು. ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತನಾದ ಸೇವಕ. ಆದರೆ ನಾವು ನಂಬಿರುವ ನನ್ನ ಯೇಸು ನನ್ನ ರಕ್ಷಕ ದೇವರ ಪುತ್ರನಾಗಿದ್ದಾರೆ. ಪ್ರಭು ಯೇಸುವನ್ನ ನಂಬಿದವರು ಜೀವೋದ್ಧಾರವನ್ನು, ರಕ್ಷಣೆಯನ್ನು, ಬಿಡುಗಡೆಯನ್ನು ಹೊಂದಿಕೊಳ್ಳುವರು. ಪ್ರಭು ಯೇಸು ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರನ್ನು ಸಕಲ ವಿಧವಾದ ರೋಗ ಬಾಧೆಗಳಿಂದಲೂ ಕಷ್ಟ ಸಂಕಟಗಳಿಂದಲೂ ಯೇಸು ನಾಮದಲ್ಲಿ ಅವರು ಬಿಡುಗಡೆಯಾಗಿ ಸಂತಸದಿಂದ ದೇವರ ಸೇವೆಯನ್ನು, ಆಧ್ಯಾತ್ಮಿಕ ಜೀವನವನ್ನು, ಪ್ರಾರ್ಥನಾ ಜೀವನವನ್ನು, ಸತ್ಕಾರ್ಯಗಳನ್ನು ಪ್ರೀತಿ ಮತ್ತು ಕೃಪೆಯಿಂದ ನಡೆಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ. ಅದರ ಮೂಲಕ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳುವಿರಿ. ದೇವರ ವಾಕ್ಯ ಈಗ ನಾವು ಓದಿದ್ವಲ್ಲ, ದೇವರ ವಾಕ್ಯ ಬೆಂಕಿಗೆ ಸಮಾನ, ಬಂಡೆಯನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನ, ಕಲ್ಲಾದ ಹೃದಯವನ್ನು ಸಹ ಮಾರ್ಪಡಿಸುವ ಶಕ್ತಿ ದೇವರ ವಾಕ್ಯಕ್ಕಿದೆ. ಈ ವಾಕ್ಯವನ್ನು ಪ್ರತಿನಿತ್ಯ ಮನೆಗಳಲ್ಲಿ ನಾವು ಓದೋಣ, ಆ ವಾಕ್ಯದಂತೆ ನಾವು ಜೀವಿಸೋಣ. ದೇವರ ಮಹಿಮೆಯ ರೂಪದಲ್ಲಿ ನಾವು ರೂಪಾಂತರ ಹೊಂದಿ ಯೇಸುವಿಗಾಗಿ ಮಹಿಮೆಯಾಗಿ ಜೀವಿಸೋಣ. ಥ್ಯಾಂಕ್ ಯು.